ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸುಷ್ಮಾ ವರ್ಲ್ಡ್ ಫ್ರೆಂಡ್ಸ್. ಇವತ್ತು ಒಂದು ಹೆಲ್ದಿ ರೆಸಿಪಿ ಮಾಡೋಣ ಅಂತೇಳಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಅದೇನಂದರೆ ಇದ್ರ ಹೆಸರು ನೋಡಿ ಬಂಗಾರವಳ್ಳಿ ಅಂತ. ಸೊ ನಿಮ್ಮ ಕಡೆ ಏನಂತಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಬಂಗಾರವಳ್ಳಿ ಬಂದು ಗ್ಯಾಸ್ಟ್ರಿಕ್ ಸಮಸ್ಯೆ, ಕ್ಯಾಲ್ಸಿಯಂ ಸಮಸ್ಯೆಗೆ, ಮೂಳೆ ಸ್ಟ್ರಾಂಗ್ ಆಗಲಿಕ್ಕೆ, ಎದೆ ಉರಿ ಇದ್ದರೆ, ಇಲ್ಲ ಡೈಜೆಷನ್ ಪ್ರಾಬ್ಲಮ್ಗೆ, ಮತ್ತು ಪೈಲ್ಸ್ಗೆ ಎಲ್ಲದಕ್ಕೂ ಒಂಥರ ರಾಮಬಾಣ ಅಂತ ಹೇಳ್ಬೋದು ಫ್ರೆಂಡ್ಸ್. ನೀವು ಒಂದ್ಸಲ ಈ ಒಂದು ಮಂಗರವಳ್ಳಿ ಚಟ್ನಿನ ಮಾಡಿಕೊಂಡು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ ಇದನ್ನು ಹೇಗೆ ಕಟ್ ಮಾಡೋದೆಲ್ಲ ಹೇಳ್ಕೊಡ್ತೀನಿ ಬನ್ನಿ. ಸೊ ನೋಡಿ ಇದು ಈ ರೀತಿ ಒಂಥರ ಜಾಯಿಂಟ್ಸ್ ಮೂಳೆ ಥರ ಇರುತ್ತೆ ನೋಡಿ, ಸೆಂಟ್ರಲ್ಲೆಲ್ಲ ಜಾಯಿಂಟ್ಸ್ ಇರುತ್ತೆ. ಇದನ್ನು ನೀವು ಎಲೆನೂ ಬಿಸಾಕ್ಬೇಡಿ ನೋಡಿ, ಸೆಂಟ್ರಲ್ ಜಾಯಿಂಟ್ಸ್ ಇರುತ್ತೆ, ಎಲೆನೂ ಬಿಸಾಕ್ಬೇಡಿ. ಇದನ್ನು ಮುಟ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಕೈಗೆ ಎಣ್ಣೆ ಹಚ್ಕೋಬೇಕಾಗುತ್ತೆ. ಈ ರೀತಿ ಬರುತ್ತೆ ನೋಡಿ, ಲಾಂಗಾಗಿ ಬರುತ್ತೆ ಸೆಂಟ್ರಲ್. ಅದು ನೋಡಿದ ತಕ್ಷಣವೇ ನೀವು ಬೆನ್ನು ಮೂಳೆ ನೋಡ್ದಂಗೆ ಆಗ್ಬಿಡುತ್ತೆ ನೋಡಿ. ಸೆಂಟ್ರಲ್ಲೆಲ್ಲ ಈ ಥರ ಬರುತ್ತೆ ಈ ರೀತಿ. ಸೊ ನೀವು ಇದನ್ನು ಹೆಂಗೆ ಕಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಲ್ಲ, ನಿಮಗೆ ಹೇಳ್ಕೊಡ್ತೀನಿ ಬನ್ನಿ. ಸೊ ನೀವು ಇದನ್ನು ಹೇಗೆ ಮಾಡ್ಕೋಬೇಕು ಅಂತ ಅಂದರೆ, ಮೊದಲಿಗೆ ಕೈಗೆ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್. ಯಾಕಂದರೆ ಕೈಗೆ ಎಣ್ಣೆ ಹಚ್ಕೊಂಡಿಲ್ಲ ಅಂದರೆ ಕೈ ಉರಿ ಬರುತ್ತೆ, ಇಲ್ಲ ಈಚಿಂಗ್ ಆಗುತ್ತೆ. ಹಾಗಾಗಿ ನೋಡಿ, ನೀವು ಎಲ್ಲಾದ್ರೂ ಒಂದು ನರ್ಸರಿ ಸಿಕ್ಕಿದ್ರೆ ಚಿಕ್ಕ ಗಿಡ ತಂದು ಬೆಳೆಸಿ ನಿಮ್ಮ ಮನೆ ಮುಂದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೊಂದು ಸಣ್ಣ ಗಿಡದಿಂದ ನಿಮ್ಗೆ ತುಂಬಾ ಯೂಸಸ್ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬನ್ನಿ ಇದು ಕಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ. ಸೊ ನೋಡಿ, ಕೈಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳಿ. ಎಣ್ಣೆ ಹಚ್ಕೊಂಡು ನೀಟಾಗೆ ಈ ಬಂಗಾರಬಳ್ಳಿನ ಮುಟ್ಟಬೇಕಾಗುತ್ತೆ. ಸೊ ಈ ಎಲೆಯೆಲ್ಲ ಸೈಡಲ್ಲಿ ಕಟ್ ಮಾಡಿಕೊಂಡು ಇಟ್ಕೊತಾ ಇದ್ದೀನಿ ನಾನು. ಅದನ್ನು ಕೂಡ ಹಾಕಿ ಚಟ್ನಿಗೆ ಚೆನ್ನಾಗಿರುತ್ತೆ. ಸೊ ಇದನ್ನು ಚಟ್ನಿನೂ ಮಾಡ್ಬೋದು ನೀವು, ಸಾಂಬಾರು ಕೂಡ ಮಾಡ್ಬೋದು. ನಾನು ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಇದನ್ನು 15-20 ಡೇಸು ನೀವು ಇಟ್ಕೊಳ್ಬೇಕಾದ್ರೆ ನೀವು ಡೈಲಿ ನೀವು ಬಳಸ್ಬೋದು ನೋಡಿ. ಇದನ್ನು ನಾನು ನೀವು ಚಾಕುಲಾದರೂ ನೀವು ಕಟ್ ಮಾಡ್ಬೋದು, ಇಲ್ಲ ಅಂದರೆ ಇದು ಸೌತೆಕಾಯಿ ಹೊರಿತೀವಲ್ವ ಅದರಲ್ಲೂ ಕೂಡ ನೀವು ಕಟ್ ಮಾಡ್ಬೋದು. ಇದೊಂಥರ ನುಗ್ಗೆಕಾಯಿ ನಾವು ಸಿಪ್ಪೆ ತೆಗಿತೀವಲ್ವ ಆ ರೀತಿ ತೆಕ್ಕೊಂಡು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೋಬೇಕಾಗುತ್ತೆ. ಮೇಲ್ಗಡೆಲ್ಲ ಅದು ಇರುತ್ತಲ್ವ ಸಿಪ್ಪೆ, ಅದನ್ನೆಲ್ಲ ನೀಟಾಗಿ ತೆಗಿಬೇಕಾಗುತ್ತೆ ಫ್ರೆಂಡ್ಸ್. ನೀವಂತೂ ಏನಾದ್ರೂ ಎಣ್ಣೆ ಇಲ್ದಿರ ಮುಟ್ಟಿದ್ರಿ ಮುಗೀತು ಫ್ರೆಂಡ್ಸ್, ಕೈಯೆಲ್ಲ ಈಚಿಂಗ್ ಆಗಿಬಿಡುತ್ತೆ. ಹಿಂಗೇನೆ ಉರಿತಾ ಇದೆಯಾ, ಕೈ ಕಡ್ತಾ ಆಗ್ತಿದೆಯಾ ಏನು ಗೊತ್ತಾಗಲ್ಲ, ಹಂಗಾಗ್ಬಿಡುತ್ತೆ. ಸೊ ನನಗೊಂದ್ಸಲ ಅನುಭವ ಆಗಿದೆ. ನೀವು ಆದಷ್ಟು ಎಣ್ಣೆ ಹಾಕ್ಕೊಂಡೇ ನೀವು ಇದನ್ನೆಲ್ಲ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೀವು ನರ್ಸರಿಲಂತೂ ಸಿಗುತ್ತೆ, ಒಂದು ತಂದು ಹಾಕಿ. 2 ಸಲ ಹಾಕಿದ್ರೆ ಹೋಯಿತು, ಇದು 3ನೇ ಸಲ ಹಾಕಿದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಹಾಗಾಗಿ ನೀವು ಒಂದು ಗಿಡನ ಹೋಗಿ ಬಂಗಾರವಳ್ಳಿ ಗಿಡ ಅಂತ ಕೇಳಿ ಕೊಡ್ತಾರೆ, ಅದನ್ನು ತಂದು ನೀವು ಒಂದು ಸಲ ಹಾಕ್ಕೊಂಡು ವೀಕ್ಲಿ 1 ಟೈಮ್ ತಿಂತಾ ಬನ್ನಿ ಫ್ರೆಂಡ್ಸ್. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾನು. ಸೊ ನಿಮಗದೇ ಎಲ್ಲ ಪ್ರಾಬ್ಲಮ್ಗೂ ಸಜೆಷನ್ ಅಂತ ಹೇಳ್ಬೋದು. ನೀವು ಇದ್ರ ಬೆನಿಫಿಟ್ ತಿಳ್ಕೊಂಡ್ಮೇಲಂತೂ ನೀವು ದಿನ ಬಳಸ್ತಾ ಬಂದರೆ ನೀವು ನಿಮಗಂತೂ ಈ ಕ್ಯಾಲ್ಶಿಯಂ ಪ್ರಾಬ್ಲಮ್ ಅಂತೂ ಆಗೋದೇ ಇಲ್ಲ. ಗ್ಯಾಸ್ಟ್ರಿಕ್ ಇರೋರಿಗಂತೂ ಹೋಗ್ಬಿಡುತ್ತೆ. ಮತ್ತು ಡೈಜೆಷನ್ ಪ್ರಾಬ್ಲಮ್ ಇರೋರಿಗಂತೂ, ಎದೆ ಉರಿ, ಪೈಲ್ಸ್ ಇರೋರಿಗಂತೂ ಇದು ಫುಲ್ಲು ವಾಸಿ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಯಾರಾದರೂ ಆ ರೀತಿ ಇದ್ದರೆ ನೀವು ಈ ಬಂಗಾರವಳ್ಳಿ ಚಟ್ನಿನ ಮಾಡ್ಕೊಂಡು ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಈ ರೀತಿ ಎಷ್ಟು ಲೇಟ್ ಆಗ್ತಿದೆ ನೋಡಿ, ನಿಧಾನಕ್ಕೆ ತೆಗಿತಾ ಇದ್ದೀನಿ. ಏಕೆಂದರೆ ಮಗಳಿಗೆ ಮಾಡ್ತಾ ಇರೋದು ನಾನು, ಹಾಗಾಗಿ ನಾನು ತಿಂತೀವಿ, ಬಟ್ ನಾನು ಜಾಸ್ತಿ ಪ್ರಿಫರೆನ್ಸ್ ಎಲ್ಲ ಮಗಳಿಗೆ. ಹಾಗಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಜಾಸ್ತಿ ಸ್ಪೋರ್ಟ್ಸು ಅದು ಇದೆಲ್ಲ ಹೋಗ್ತಾನೆ ಇರ್ತಾಳಲ್ವ, ಕಾಲು ಎಲ್ಲ ನೋವು ಹೋಗಿ ಬಂದ್ಬಿಡುತ್ತೆ ಅಂತೇಳಿ ನಾನು ಮುಂಚಿತವಾಗ್ಲೇನೆ ಎಲ್ಲನೂ ಮಾಡೋಕ್ಕೆ ರೆಡಿ ಮಾಡ್ತಾ ಇರ್ತೀನಿ. ಈ ರೆಸಿಪಿ ನೀವು ಮಾಡ್ಕೊಂಡು ನೋಡಿ ಏನೇನು ಬೇಕು ಅಂತ. ಇದು ನಾನೇನೇನು ತೊಗೊಂಡಿದ್ದೀನಿ ಅಂತ ನೋಡ್ತಾ ಬಂದ್ರಲ್ವ. ಮೊದಲಿಗೆ ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ, ಕೊಬ್ಬರಿ, ಮೆಣಸು, ಜೀರಿಗೆ, ಮತ್ತು ಕರಿಬೇವು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಮೆಣಸಿನ್ಕಾಯಿ, ಬೆಲ್ಲ ಇದನ್ನೆಲ್ಲ ತೊಗೊಂಡಿದ್ದೀನಿ. ಮತ್ತು ಸುಲಿದಿಟ್ಕೊಂಡಿರೋ ಬಂಗಾರಬಳ್ಳಿ ಮತ್ತು ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ. ಸೊ ಯಾರಿಗೆಲ್ಲ ಇದು ಚಟ್ನಿ ಮಾಡಬೇಕು ಅನಿಸುತ್ತೆ, ಸೊ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲನೂ ಫ್ರೆಂಡ್ಸ್ ಇದು ಸಪ್ರೇಟಾಗಿ ನೀವು ಹುರ್ಕೋಬೇಕಾಗುತ್ತೆ. ನೀವು ಡ್ರೈಯಾಗೆ ಹುರ್ಕೋಬೇಡಿ. ಮೊದಲಿಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಫಸ್ಟು ನಾನು ಕಡಲೆಬೇಳೆ ಒಂದು 2-3 ಸ್ಪೂನ್ ಹಾಕ್ಕೊಂಡು ಫಸ್ಟು ಹುರ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ಕೊಂಡಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ನಾನು 2-3 ಸ್ಪೂನು ಇದು ಹಾಕ್ಕೊಂಡಿದ್ದೀನಿ, ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲಿ. ಸೊ ಫ್ರೆಂಡ್ಸ್, ಇನ್ನೊಂದು ಸಲ ಹೇಳ್ತೀನಿ,
ಈ ಮಂಗರವಳ್ಳಿ ಚಟ್ನಿ ಮಾಡೋದಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಬಂದು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು, ಹುಣಸೆಹಣ್ಣು, ಉದ್ದಿನಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಕೊಬ್ಬರಿ ತುರಿ, ಜೀರಿಗೆ, ಮೆಣಸು, ಬೆಲ್ಲ, ಉಪ್ಪು ಮತ್ತು ಆಯಿಲ್ ಬೇಕಾಗುತ್ತೆ. ಸೊ ನೋಡ್ಕೊಂಡ್ರಲ್ವಾ, ನೋಡಿ ಚೆನ್ನಾಗಿ ಫ್ರೈ ಆಯಿತು. ಮೊದಲಿಗೆ ಉದ್ದಿನಬೇಳೆ ಮತ್ತು ಇನ್ನೊಂದಿದೆಯಲ್ಲ ಹೆಸರು ಬೇಳೆನ ಹಾಕೋಬೇಡಿ. ಫಸ್ಟು ನೀವು ಕಡಲೆಬೇಳೆ ಹುರ್ಕೊಳ್ಳಿ. ಕಡಲೆಬೇಳೆ ಸ್ವಲ್ಪ ಲೇಟಾಗಿ ಫ್ರೈ ಆಗುತ್ತೆ. ಹಾಗಾಗಿ ನೋಡಿ, ಕಡಲೆಬೇಳೆ ಆಲ್ಮೋಸ್ಟ್ ಒಂದು 50% ಆಗಿದೆ. ಅದಾದಮೇಲೆ 2 ಸ್ಪೂನು ಉದ್ದಿನಬೇಳೆ, 2 ಸ್ಪೂನು ಹೆಸರು ಬೇಳೆ ಹಾಕ್ಕೊಳ್ಳಿ. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಎಲ್ಲನೂ ಫ್ರೈ ಆಗುತ್ತೆ. ಸಪ್ರೇಟಾಗಿ ತೆಗೆದಿಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನೆಲ್ಲನೂ. ಸೊ ಯಾರಿಗೆಲ್ಲನೂ ಇದು ಬೆನಿಫಿಟ್ ಗೊತ್ತಾಗುತ್ತೆ, ಖಂಡಿತವಾಗ್ಲೂ ಮಾಡ್ಕೊಂಡು ತಿಂತೀರಾ ಫ್ರೆಂಡ್ಸ್. ಇದನ್ನು ಒಂದ್ಸಲ ಟ್ರೈ ಮಾಡಿ, ವಾರಾನುಗಟ್ಲೆ ತಿಂದು ನೋಡಿ. ನಿಮಗೆ ನಿಮ್ಮ ಹೆಲ್ತಲ್ಲಿ ಡಿಫ್ರೆನ್ಸಸ್ ಗೊತ್ತಾಗುತ್ತೆ ನಿಮಗೆ. ಈಗಿನ ಮಕ್ಕಳಲ್ಲಂತೂ ಕ್ಯಾಲ್ಶಿಯಂ ಪ್ರಾಬ್ಲಮ್, ಕಾಲು ನೋವು, ಅದು ಇದು ಸುಸ್ತು ಏನಾದರೂ ಹೇಳ್ತಾನೆ ಇರ್ತಾರೆ. ಸೊ ನಾವು ಹಳ್ಳಿ ಸ್ಟೈಲಲ್ಲಿ ಏನಾದರೂ ಒಂದು ಮಾಡಿಕೊಡ್ತಾನೆ ಇರಬೇಕು ಫ್ರೆಂಡ್ಸ್. ನೋಡಿ ಫ್ರೈ ಆಗಿದೆ. ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಮೂರನ್ನೂ ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಸಪ್ರೇಟ್ ತೆಗೆದಿಟ್ಕೊತೀನಿ. ಫ್ರೈ ಆಯಿತು ಚೆನ್ನಾಗಿ. ನೋಡಿ ಒಂಥರ ಬ್ರೌನ್ ಕಲರ್ ಬಂದಿದೆ ಎಲ್ಲನೂ. ನೋಡಿ ಈ ರೆಸಿಪಿನ, ಇದು ಹೆಲ್ದಿ ರೆಸಿಪಿ, ನೀವು ಮಾಡ್ಕೊಂಡು ತಿನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಚೆನ್ನಾಗೆ ಫ್ರೈ ಆಯಿತು. ಸೊ ಇದನ್ನು 1 ವರ್ಷದಿಂದ 8 ಇಯರ್ಸ್ ಪ್ಲಸ್ ಕೂಡ ತಿನ್ಬೋದು. ತಿನ್ನಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಬಳಸಿ ಇದನ್ನು. ನೋಡಿ ಮತ್ತೆ ನಾನು ಮೆಣಸಿನ್ಕಾಯಿ 2 ಕಲರ್ 2 ಹಾಕೋತೀನಿ, ಬೇಡಿಗೆ ಮತ್ತು ಖಾರಕ್ಕೆ ಬೇಕಾದಷ್ಟು. ನೀವು ಕೂಡ ನಿಮ್ಮ ಮನೇಲಿ ಖಾರಕ್ಕೆ ಬೇಕಾದಷ್ಟು ಹಾಕ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮನೇಲಿ ಸ್ವಲ್ಪ ಖಾರ ಕಮ್ಮಿ, ಹಾಗಾಗಿ ಮಕ್ಕಳಂತೂ ಖಾರ ತಿನ್ನೋದೇ ಇಲ್ಲ. ಹಾಗಾಗಿ ಸ್ವಲ್ಪ ಮಾಡ್ಕೊಳ್ಳಿ ನೀವು ಖಾರನ. ನೋಡಿ ಈ ರೀತಿ ಫ್ರೈ ಆಯಿತು. ಸೊ ಇದೆಲ್ಲ ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾಗಾಗಿ ನೀವು ಯಾರಿಗಾರು ಇಷ್ಟಾರೆ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೇಗಿತ್ತು ಅಂತ. ಸೊ ನೋಡಿ ಇದು ಹುರಿದಾಯಿತು. ಸಪ್ರೇಟ್ ಎಲ್ಲ ತೆಗೆದಿಟ್ಕೊತಾ ಇದ್ದೀನಿ. ನಾನು ಇನ್ನೂ ಇವಾಗ ನೋಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು 5ರಿಂದ 6 ಹೆಸಳು ಬೆಳ್ಳುಳ್ಳಿ ತೊಗೊಂಡು ಅದನ್ನೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಫ್ರೈಗಳು ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಈ ಫ್ರೈ ಒಂದೊಂದೇ ಮಾಡ್ಕೊಳ್ಳೋಷ್ಟರಲ್ಲಿ ಎಲ್ಲನೂ ತಣ್ಣಗಾಗ್ಬಿಡುತ್ತೆ. ತಣ್ಣಗಾಗಿರುತ್ತೆ, ನೀವು ವೆಯ್ಟ್ ಮಾಡೋಂಗೆ ಇಲ್ಲ. ಇದು ಜಾಯಿಂಟ್ ಪೇನ್ಗಂತೂ ತುಂಬ ಒಳ್ಳೆಯದು. ಮೂಳೆ ಎಲ್ಲ ಮುರಿದಿರುತ್ತಲ್ಲ ಆಕ್ಸಿಡೆಂಟ್ ಆಗಿ ಫ್ರೆಂಡ್ಸ್, ಅವರೆಲ್ಲ ಇದು ಬಳಸ್ತಾ ಬಂದರೆ ಬೇಗನೆ ಜಾಯಿಂಟ್ಸ್ ಎಲ್ಲ ಕೂಡ್ಕೊಳ್ಳುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಳ್ಳಿ ಕಡೆ ಎಲ್ಲ ಬಳಸ್ತಾರೆ, ಸಿಟಿಲಂತೂ ಇಲ್ಲ ಫ್ರೆಂಡ್ಸ್. ನೋಡಿ ಬ್ರೌನ್ ಕಲರು ಬೆಳ್ಳುಳ್ಳಿ ಕೂಡ ಫ್ರೈ ಆಯಿತು. ಇದು ಫ್ರೈ ಆಯ್ತಲ್ಲ, ಇವಾಗ ಬೇರೆ ಎಲ್ಲನೂ ನೀವು ಹುರ್ಕೋಬೇಕಾಗುತ್ತೆ. ಇವಾಗ ಜೀರಿಗೆ ಮೆಣಸು ಕೂಡ ನಾವು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿ ಹಾಕೊಳ್ಳೋಣ ಫ್ರೆಂಡ್ಸ್. ಇದನ್ನ ಸಾಂಬಾರು ಮಾಡ್ಬೋದು, ಚಟ್ನಿನೂ ಮಾಡ್ಬೋದು. ನೆನಪಿರಲಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಮಾಡಿ. ನಾನು ಸಾಂಬಾರು ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ ರೆಸಿಪಿನ ನನ್ನ ಚಾನಲ್ನಲ್ಲಿ. ಸೊ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇರ್ತೀರ, ನೀವು ಒಂದು ಸಲ ಟ್ರೈ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ನಾನು ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಕರ್ಬೇವಿನ ಸೊಪ್ಪು ಕೂಡ ರಿಚ್ ವಿಟಮಿನ್ಸ್ ಇದೆ. ಹಾಗಾಗಿ ನಾನು ಎಕ್ಸ್ಟ್ರಾ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿದೆ, ಹಾಗಾಗಿ ಅದೊಂದು ಅರ್ಧ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ನಾನು. ಅದನ್ನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ, ನೀರಿನ ಅಂಶ ಎಲ್ಲ ಹೋಗೋ ಥರ. ಇದ್ರ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಚಟ್ನಿ ಒಂದು ಸಲ ಮಾಡಿ ನೋಡಿ, ಸೂಪರಾಗಿರುತ್ತೆ. ನೋಡಿ ಇದನ್ನು ಫ್ರೈ ಆಯಿತು. ಎಲ್ಲನೂ ಒಂದೊಂದೇ ಹುರ್ಕೊಬೇಕಾಗುತ್ತೆ. ಎಲ್ಲ ಜೊತೇಲಿ ಹಾಕ್ಕೊಂಡ್ರೆ ಒಂದು ಫ್ರೈ ಆಗುತ್ತೆ, ಒಂದು ಹಸಿ ವಾಸನೆ ಹೋಗಿರಲ್ಲ. ಹಾಗಾಗಿ ನೋಡಿ ಕೊಬ್ಬರಿನೂ ಹಾಕ್ಕೊತೀನಿ. ನೀವು ತೆಂಗಿನಕಾಯಿ ಹಾಕೋಬೇಡಿ. ಸೊ ಹಸಿ ತೆಂಗಿನಕಾಯಿನ ಕೊಬ್ಬರಿ ಹಾಕ್ಕೊಳ್ಳಿ. ಯಾಕಂದರೆ ಒಂದು 15ರಿಂದ 20 ದಿವಸ ಬೇಕಾದ್ರೆ ಇಟ್ಕೊಬೋದು ನೀವು ಫ್ರಿಡ್ಜಲ್ಲಿ. ಹೊರಗಡೆ ಇಟ್ಟರೆ 1 ವೀಕ್ ಇಟ್ಕೊಬೋದು. ನೀವು ಇನ್ನೂ ಜಾಸ್ತಿ ದಿನ ಇಟ್ಕೊತೀನಿ ಅಂದರೆ 15 ಡೇಸ್ ಟು 20 ಡೇಸು ಫ್ರಿಡ್ಜಲ್ಲಿ ಇಟ್ಕೊಂಡು ನೀವು ತಿನ್ಬೋದು. ಹಾಗಾಗಿ ಕೊಬ್ಬರಿ ಬಳಸಿ. ನೋಡಿ ಚೆನ್ನಾಗಿ ಇದನ್ನು ಕೂಡ ಕೊಬ್ಬರಿನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಎಲ್ಲ ಆಯಿತು. ಇವಾಗ ನಾವು ಇನ್ನು ಮಂಗರವಳ್ಳಿ ಇದೆಯಲ್ವ, ಅದನ್ನು ಇವಾಗ 2ರಿಂದ 3 ಸ್ಪೂನ್ ಎಕ್ಸ್ಟ್ರಾ ಆಯಿಲ್ ಹಾಕ್ಕೊಂಡು ನೀವು ಈ ಮಂಗರವಳ್ಳಿನ ನೀರೆಲ್ಲ ಫುಲ್ಲು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಮಾಡ್ತೀನಿ, ನೀವು ಹೆಲ್ದಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೀವು ನಿಮ್ಮ ಮಕ್ಳುಗಳಿಗೂ ಮಾಡಿ, ನೀವು ಮಾಡಿಕೊಡಿ, ನೀವು ತಿನ್ನಿ.
ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಇದೊಂದು ರೆಸಿಪಿನ ಟ್ರೈ ಮಾಡಿರ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಹೆಲ್ದಿಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸೊ ನೋಡಿ, ಜಸ್ಟ್ ಇದನ್ನ ಹುರ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತಣ್ಣಗಾಕ್ಬಿಟ್ಟು ನೀವು ಮಾಮೂಲಿ ಇದನ್ನ ಎಲ್ಲನೂ ಸೇಮ್ ಜೊತೆಲೆ ಹಾಕೊಂಡು ರುಬ್ಬಿಟ್ಟು ಚಟ್ನಿ ಥರ ಮಾಡ್ಕೊಂಡು ಬಿಸಿ ಅನ್ನೋ ಜೊತೆ ತುಪ್ಪ ಹಾಕ್ಕೊಂಡು ಮೇಲೆ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಸೂಪರಾಗಿರುತ್ತೆ. ಟ್ರೈ ಮಾಡಿ ನೀವುನುವೆ. ಒಂದ್ಸಲ ಟ್ರೈ ಮಾಡಿದ್ರೆ ನೀವು ಬಿಡೋದೇ ಇಲ್ಲ, ಆ ರೀತಿ ಇರುತ್ತೆ ಟೇಸ್ಟ್ ಅಂತೂ. ನೋಡಿ, ಈ ರೀತಿ ಬ್ರೌನ್ ಕಲರ್ ಬರಲಿ ಅಲ್ಲಿವರೆಗೂ ಚೆನ್ನಾಗೆ ಆಯಿಲಲ್ಲಿ ಹುರ್ಕೋತಾ ಹೋಗಿ. ಇದನ್ನು ಡೈಲಿ ಬಳಸ್ತಾ ಬನ್ನಿ. ಹಳ್ಳಿ ಕಡೆ ಪೈಲ್ಸ್ನ ಸಾಕು ಇದನ್ನು ತಿಂತಾ ಇರ್ತಾರೆ ಜಾಸ್ತಿ. ಸಿಟಿಗಳವ್ರಿಗಂತೂ ಇದು ಏನು ಅನ್ನೋದೇ ಗೊತ್ತಾಗಿರಲ್ಲ. ನೋಡಿ ಈ ರೀತಿ. ಸೊ ಆ್ಯಕ್ಚುಲಿ ನಾನು ಬೇರೆಯವ್ರು ಮಾಡಿರೋ ತಿಂದಿದ್ದೀನಿ, ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಮಗಳು ಯಾವಾಗೂ ಸ್ಪೋರ್ಟ್ಸು ಅದು ಇದು ಅಂತ ಸುಮ್ಮನೆ ರಿಸ್ಕ್ ತೊಗೊತಾನೆ ಇರ್ತಾಳೆ. ಹಾಗಾಗಿ ಸ್ವಲ್ಪ ಅವಳಿಗೆ ಮೂಳೆ ಎಲ್ಲ ಸ್ಟ್ರಾಂಗ್ ಆಗಲಿ ಅಂತೇಳಿ ನಾನು ಮಾಡಿಡ್ತಾ ಇದ್ದೀನಿ. ಇತ್ತೀಚೆಗೆ ತಿನ್ನಿಸೋದು ರೂಢಿ ಮಾಡಿದ್ದೀನಿ. ನೋಡಿ ಇವಾಗೆಲ್ಲ ತಣ್ಣಗಾಗಿದೆ. ಎಲ್ಲನೂ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೀವು ಹುಣಸೆಹಣ್ಣ ನೀವು ಕಲಿಸ್ಕೊತೀರಲ್ವ, ನೀರು ಸ್ವಲ್ಪ ಹಾಕ್ಕೊಳ್ಳಿ. ನೀವು ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಾಂದರೆ ಹುಣಸೆಹಣ್ಣು ಹಾಗೇ ಹಾಕ್ಕೊಂಡು ಸ್ವಲ್ಪ ಡ್ರೈ ಥರನೇ ನೀವು ಚಟ್ನಿ ಮಾಡ್ಕೊಳ್ಳಿ. ನಾನು ಆವಾಗಲೇ ಉಪ್ಪು ಹಾಕಿಲ್ಲಲ್ಲ, ಈಗ ಉಪ್ಪು ಹಾಕ್ಕೊತೀನಿ ಮತ್ತು ಬೆಲ್ಲ ಕೂಡ ಸ್ವಲ್ಪ ಹಾಕ್ಕೊತೀನಿ. ನೋಡಿ, ಹುಣಸೆಹಣ್ಣನ್ನು ಸ್ವಲ್ಪ ಒಂದು ವೀಕಿಗೆ ಮಾತ್ರ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ನೀರು ಹಾಕ್ಕೋತಿದ್ವಿ. ಸೊ ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬಿಟ್ರೆ ಫ್ರೆಂಡ್ಸ್, ಸೂಪರ್ ಆದಂತಹ ಮಂಗಾರ ಬಳ್ಳಿ ಚಟ್ನಿ ರೆಡಿ ಆಯಿತು. ರೆಡಿ ಟು ಹೀಟ್ ಅಷ್ಟೇ ಫ್ರೆಂಡ್ಸ್. ನೀವು ಬಿಸಿ ಅನ್ನೋ ಜೊತೆ ಹಾಕ್ಕೊಂಡು ತಿಂತಾ ಇರೋದೇ. ಸೊ ನೋಡಿ, ಸೂಪರ್ ಆದಂತಹ ಮಂಗಾರ ಬಳ್ಳಿ ಚಟ್ನಿ ಬಿಸಿ ರೈಸ್ ಜೊತೆ ನೀವು ತಿನ್ನೋದು ಒಂದೇ ಬಾಕಿ ಉಳಿದಿದೆ. ಸೊ ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನಾನು ಬಿಸಿ ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮೇಲೆ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ. ನೋಡಿ, ಚೆನ್ನಾಗಿ ಬಂದಿದೆ, ಸ್ಮೆಲ್ಲು ಘಮ ಘಮ ಅಂತಿದೆ ಫ್ರೆಂಡ್ಸ್. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೇನು ಹೇಳ್ಬೋದು ಹೇಳಿ, ನಿಮ್ಮಿಂದನೇ ನಾವು ಫ್ರೆಂಡ್ಸ್. ಥ್ಯಾಂಕ್ ಯು. ನೋಡಿ, ನೀವು ಒಂದ್ಸಲ ಮಾಡ್ಕೊತೀನಿ, ಹೆಲ್ದಿಯಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್. ಲವ್ ಯು ಲಾಟ್.